ಹಾಯ್ ವೀಕ್ಷಕರೇ, ನಾನು ಈ ವಿಡಿಯೋದಲ್ಲಿ ನಿಮಗೆ ಯಾರಿಗೂ ಅಷ್ಟು ತಿಳಿಯದ ವಾಟರ್ ಫಾಲ್ಸ್ ಬಗ್ಗೆ ಮಾಹಿತಿ ಕೊಡ್ತೀನಿ. ಇದು ಉತ್ತರ ಕರ್ನಾಟಕದಲ್ಲಿದೆ. ನಾನು 3 ದಿನ ಈ ಟ್ರಿಪ್ ಮಾರ್ಗದರ್ಶಿ ಅನ್ನೋರ ಜೊತೆ ಪ್ರಯಾಣ ಮಾಡಿದೆ. ನಾನು ಹೋಗಿದ್ದು ಸೋಲೋ. ಹೊಸ ಸ್ನೇಹಿತರ ಪರಿಚಯವಾಯಿತು. ಎಲ್ಲರೂ ಒಂದು ಕುಟುಂಬದಂತೆ ಇದ್ವಿ. ನಾನು ಶುರು ಮಾಡಿದ್ದು ಬೆಂಗಳೂರಿನಿಂದ ಟ್ರೈನಲ್ಲಿ ಹೋದೆ ತಳಗುಪ್ಪಾಗೆ. ಇಲ್ಲಿ ಬೆಳಿಗ್ಗೆ ತಲುಪಿದ ನಂತರ ನಮಗೆ ಫ್ರೆಶ್ ಆಗಲಿಕ್ಕೆ ಒಂದು ರೂಮ್ ಕೊಟ್ಟಿದ್ದರು. ಹಾಗೆ ಬ್ರೇಕ್ಫಾಸ್ಟ್ ನಂತರ ನಾವು ನಮ್ಮ ಪ್ರಯಾಣ ಶುರು ಮಾಡಿದ್ವಿ. ದಾರಿ ಮಧ್ಯದಲ್ಲಿ ನಮ್ಮನ್ನು ಪಿಕಪ್ ವ್ಯಾನ್ಗೆ ವರ್ಗಾಯಿಸಿದರು. ಮೋಸ್ಟ್ಲಿ ಇಲ್ಲಿಂದ ರೋಡ್ ಸರಿ ಇಲ್ಲ ಅನಿಸುತ್ತೆ, ಅದಕ್ಕೆ ಈ ಓಪನ್ ಗಾಡೀಲಿ ಹೋಗ್ತಾ ಇದ್ದೀವಿ. ಈ ನಮ್ಮ ಪಶ್ಚಿಮ ಘಟ್ಟ ಎಷ್ಟು ಸುಂದರವಾಗಿದೆ. ಮೋಸ್ಟ್ಲಿ ಇದು ವರ್ಷ ಪೂರ್ತಿ ಈ ಹಸಿರು ಹೀಗೆ ಇರುತ್ತೆ. ನಾವು ಈಗ ಹೋಗ್ತಿರೋದು ನೆಟ್ಟಗೋಡ್ ವಾಟರ್ ಫಾಲ್ಸ್ಗೆ. ನಮ್ಮ ಟ್ರೆಕ್ಕಿಂಗ್ ಇಲ್ಲಿಂದ ಶುರುವಾಗುತ್ತೆ. ಇದು ಒಂದು ಸೀಕ್ರೆಟ್ ವಾಟರ್ಫಾಲ್ ಅಂತಲೇ ಹೇಳ್ಬೋದು. ಇದು ಬರೀ ನಮಗೆ ನೋಡಲಿಕ್ಕೆ ಒಂದು 4-5 ತಿಂಗಳು ಮಳೆಗಾಲದಲ್ಲಿ ಮಾತ್ರ ಸಿಗುತ್ತೆ. ನಾವು ಈ ಥರ ದಟ್ಟವಾದ ಕಾಡಿನೊಳಗೆ ನಡ್ಕೊಂಡು ಹೋಗಬೇಕು. ನಾವು ಸುಮಾರು 3 ಕಿಲೋಮೀಟ್ರಷ್ಟು ಟ್ರೆಕ್ ಮಾಡಿದ ನಂತರ ನಾವು ವಾಟರ್ಫಾಲ್ ತಲುಪ್ತೀವಿ. ಈ ಟ್ರೆಕ್ಕಿಂಗಲ್ಲಿ ಕೊನೆಯ 3/4 ಕಿಲೋಮೀಟ್ರ್ ತುಂಬ ಕಷ್ಟಕರವಾಗಿದೆ. ಯಾಕಂದರೆ ನಾವು ಪೂರ್ತಿ ಇಳಿಜಾರಿನಲ್ಲೇ ಇಳಿಬೇಕು. ಈ ವಾಟರ್ಫಾಲು ಸುಮಾರು 400 ಅಡಿ ಹೈಟಿಂದ ಬೀಳ್ತಾ ಇದೆ. ಮತ್ತು ಇದು ಲೊಕೇಶನ್ ಎಷ್ಟು ಚೆನ್ನಾಗಿದೆ ನೋಡಿ. ಸುತ್ತಲೂ ಬೆಟ್ಟ, ಅದರ ಮಧ್ಯದಲ್ಲಿ ನಾವು ಇದ್ದೀವಿ. ನೆಕ್ಸ್ಟು ನಾವು ಬಂದಿದ್ದು ಬುರುಡೆ ಫಾಲ್ಸ್ ನೋಡಲಿಕ್ಕೆ. ಇಲ್ಲಿ ಎಂಟ್ರೆನ್ಸ್ಗಾಗಿ ಸಣ್ಣ ಅಮೌಂಟ್ ನಾವು ಕೊಡಬೇಕಾಗುತ್ತೆ. ನಮಗೆ ವ್ಯೂ ಪಾಯಿಂಟ್ವರೆಗೂ ಈ ರೀತಿ ಮೆಟ್ಲುಗಳಿವೆ, ಆರಾಮಾಗಿ ನಡ್ಕೊಂಡು ಹೋಗ್ಬೋದು.
ಕೆಳಗಡೆ ಬಿಡ್ತಾ ಇಲ್ಲ. 5 ನಿಮಿಷ ಇಳಿದ ನಂತರ ನಾವು ವಾಟರ್ಫಾಲ್ನ ನೋಡ್ಬೋದು. ಇದರಿಂದ ಮುಂದಕ್ಕೆ ನಮಗೆ ಹೋಗ್ಲಿಕ್ಕೆ ಬಿಡಲ್ಲ, ಯಾಕೆಂದರೆ ಮೋಸ್ಟ್ಲಿ ಸೇಫ್ಟಿ ರೀಸನ್ಸ್ಗೋಸ್ಕರ ತುಂಬ ಅಪಾಯಕಾರಿ ಇರ್ಬೋದು. ಇದೂ ಸಹ ಬರೀ ಮಳೆಗಾಲದಲ್ಲೇ ಬರುವಂಥ ವಾಟರ್ಫಾಲು. ಸೊ ಇದು ಬೆಸ್ಟ್ ಟೈಮ್ ನೋಡಲಿಕ್ಕೆ ಜುಲೈಯಿಂದ ಸೆಪ್ಟೆಂಬರು. ಇವತ್ತು 2ನೇ ದಿನ. ನಾವು ಇವತ್ತು ನೋಡ್ಲಿಕ್ಕೆ ಬಂದಿರೋದು ಉಂಚಲಿ ಫಾಲ್ಸ್. ಪಾರ್ಕಿಂಗ್ ಸ್ಥಳದಿಂದ ವ್ಯೂ ಪಾಯಿಂಟ್ಗೆ ಸುಮಾರು 10 ನಿಮಿಷ ಕಾಲ ಅಷ್ಟು ನಡಿಗೆ ಇದೆ. ನಮಗೆ ದಾರಿಲಿ ಕಾಂಕ್ರೀಟ್ ಹಾದಿನೂ ಇದೆ, ಮಾಮೂಲಿ ನೆಲನೂ ಇದೆ. ಈ ಉಂಚಲಿ ಫಾಲ್ಸನ್ನು ಲಶಿಂಗ್ಟನ್ ಎಂಬ ಬ್ರಿಟಿಷ್ ಆಫೀಸರು 1845 ಕಂಡುಹಿಡಿದಿದ್ದು. ಈ ಉಂಚಲಿ ಫಾಲ್ಸು ಸಿರ್ಸಿ ಟೌನಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ನೀರು ಸುಮಾರು 380 ಅಡಿ ಹೈಟಿಂದ ಬೀಳ್ತಾ ಇದೆ. ಆ್ಯಕ್ಚುಲಿ ಮಳೆ ಕಡಿಮೆ ಇದೆ. ಇನ್ನು ಮಳೆ ಜಾಸ್ತಿ ಇದ್ದಾಗ ಈ ಬಂಡೆಗಳು ಸಹ ಕಾಣೋದಿಲ್ವಂತೆ, ಅಷ್ಟು ನೀರು ಹರಿತಾ ಇರುತ್ತೆ. ಈಗ ನಾವು ಹೋಗ್ತಿರೋದು ಹೊಟ್ಟೆಹಳ್ಳ ವಾಟರ್ ಫಾಲ್ಸು. ಇಲ್ಲಿಗೆ ತಲುಪಲು ನಾವು ಸುಮಾರು 2 ಕಿಲೋಮೀಟ್ರಷ್ಟು ನಾವು ಟ್ರೆಕ್ ಮಾಡಬೇಕಾಗುತ್ತೆ. ಕಾಡಿನ ಹಾದಿಯಲ್ಲಿ ನಡೆದು ಬರುವಾಗ ಈ ಹಕ್ಕಿಗಳ ಸದ್ದು, ನೀರಿನ ಶಬ್ದ ಒಂಥರ ಮಾಯಾಲೋಕನೇ ಸೃಷ್ಟಿ ಮಾಡ್ತು. ಈ ಟ್ರೆಕ್ನ ಕೊನೆಯ 500 ಮೀಟ್ರು ತುಂಬ ಕಷ್ಟಕರವಾಗಿತ್ತು. ಇಲ್ಲಿಯೂ ತುಂಬ ಇಳಿಜಾರಿನಲ್ಲಿ ನಾವು ಇಳಿಬೇಕಾಗಿತ್ತು. ಇಲ್ಲಿ ನಾವು ನೋಡ್ತಿರೋದು ಅಘನಾಶಿನಿ ನದಿ ಹರಿತಿರೋದು. ಈ ವಾಟರ್ಫಾಲ್ನ ಹೈಟು ಸುಮಾರು 200 ಅಡಿಯಿಂದ ಬೀಳ್ತಾ ಇದೆ ನೀರಿಲ್ಲಿ. ನಿಜವಾಗ್ಲೂ ಪಶ್ಚಿಮ ಘಟ್ಟ ಮಾಯಾಲೋಕನೇ.
ಈಗ ನಾವು ಹೋಗ್ತಿರೋದು ಜಕ್ಕೂಜಿ ವಾಟರ್ ಫಾಲ್ಸ್ ನೋಡಲಿಕ್ಕೆ. ಈ ಕಾಡಿನ ಹಾದಿಯಲ್ಲಿ 10 ನಿಮಿಷ ನಡೆದ ನಂತರ ನಾವು ಜಕ್ಕೂಜಿ ವಾಟರ್ ಫಾಲ್ ತಲುಪಿದೆವು. ಈ ಹೆಸರು ಇಟ್ಟಿರೋದು ಇಲ್ಲಿ ಇರೋ ಲೋಕಲ್ಸೇ. ಯಾಕೆಂದರೆ ಇದು ನೀರು ಬಂಡೆ ಮೇಲೆ ಬಿದ್ದು ಬಿದ್ದು ಬಾತ್ ಟಬ್ ಆಕಾರದಲ್ಲಿದೆ, ಅದಕ್ಕೆ ಜಕ್ಕೂಜಿ ವಾಟರ್ ಫಾಲ್ಸ್ ಅಂತ ಇಟ್ಟಿದ್ದಾರೆ. It's a beautiful hillock which offers panoramic views of the Agnishini Valley. It is located about 30 kilometers from the town of Sirsi. Vemalagutta is an offbeat place in the lap of nature in the Uttar Kannada district in Karnataka. ಈಗ ನಾವು ಬಂದಿರೋದು ಭೀಮನಗುಡ್ಡ. ಇದು ಒಂದು ಸನ್ಸೆಟ್ ವ್ಯೂ ಪಾಯಿಂಟ್. But unfortunately, ಇಲ್ಲಿಂದ ನಾವು ಅಘನಾಶಿನಿ ನದಿಯ ಕಣಿವೆ ನೋಡಬಹುದು. ಹಾಗೆ ಸುತ್ತ ಇರುವ ಬೆಟ್ಟದ ಶ್ರೇಣಿಗಳನ್ನು ಸಹ ನಾವು ನೋಡಬಹುದು. ಸನ್ಸೆಟ್ ಆಗೋ ತನಕ ವಿಡಿಯೋ ಮಾಡೋಕ್ಕಾಗಲ್ಲ, ಯಾಕೆ ಅಂದರೆ ಕ್ಯಾಮ್ರಾ ಬ್ಯಾಟ್ರಿ ಖಾಲಿ ಆಗ್ತಾಯಿದೆ. ಸೊ ಅದನ್ನು ನಾನು ಮೊಬೈಲ್ ಅಲ್ಲಿ ರೆಸಲ್ಯೂಷನ್ ಕಡಿಮೆ ಇಟ್ಟಿದ್ದೀರಲ್ಲ. ಹೌದು, ನಾನು ಬರೀ 1K ಗಿಟ್ಟೆ. 1K 080 ಅದು ಜಾಸ್ತಿ ಬರ್ತದೆ. ನೋಡ್ಲ ನೀವು ನೋಡಿ ಮುಖ ನೋಡಿ ಹೇಳ್ತೀನಿ. ನೀವು ಈ ಕಡೆ hello. ಮಾಡ್ತೀರಾ? ಸಾಕು ಹೋಗು. ಇವತ್ತು 3ನೇ ದಿನ ನಾವು ದಬ್ಬೆ ಫಾಲ್ಸ್ ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಇದು ಇರೋದ್ರಲ್ಲೇ ಭಾಳ ಕಷ್ಟಕರವಾದ ಟ್ರೆಕ್ ಅಂತ ಹೇಳ್ತಾರೆ. ನಾವು 1 ವೇ 4 ಕಿಲೋಮೀಟರ್ ಟ್ರೆಕ್ ಮಾಡಬೇಕಾಗತ್ತೆ ವಾಟರ್ ಫಾಲ್ಸ್ ತಲುಪಲು. ಇವತ್ತು ನೋಡಿ ನಮಗೆ ನಿಜವಾದ ಮಳೆಗಾಲದ ಅನುಭವ ಆಗ್ತಾ ಇದೆ. ಬೆಳಗ್ಗೆಯಿಂದ ಕಂಟಿನ್ಯೂಸ್ ಆಗಿ ಮಳೆ ಹುಯ್ತಾನೇ ಇದೆ. ಈ ಮಳೆಯಲ್ಲಿ ಟ್ರೆಕ್ ಮಾಡೋ ಅನುಭವವೇ ಬೇರೆ. ಇಲ್ಲಿರುವ ಗದ್ದೆಗಳ ನಡುವೆ ನಮ್ಮ ಹಾದಿ.
ಈ ಟ್ರೆಕ್ನಲ್ಲೂ ಸಹ ಕೊನೆಯ 500 ಮೀಟರ್ ಬಹಳ ಕಷ್ಟಕರವಾಗಿತ್ತು. ತುಂಬ ಇಳಿಜಾರಿನಲ್ಲಿ ಇಳಿಬೇಕಾಗಿತ್ತು. ಈ ಮಳೆಗೆ ತುಂಬ ಜಾರ್ತಾ ಇತ್ತು ನೆಲ. ನಾವು ಮರದ ಕೊಂಬೆ ಹಾಗೂ ಬೇರುಗಳನ್ನ ಸಹಾಯದಿಂದಲೇ ನಾವು ಇಳಿಬೇಕಾಯಿತು. ಈಗ ಈ ಜಾಗದಲ್ಲಿ ನಾವು ಕೆಳಗಡೆ ಇಳಿದ್ರೆ ದಬ್ಬೆ ಫಾಲ್ಸಿಗೆ ಹೋಗ್ತೀವಿ ಸೀದಾ. ಈ ಜಾಗದಿಂದ ನಾವು ಹಗ್ಗದ ಸಹಾಯದಿಂದಲೇ ಇಳಿಬೇಕು. ಸುಮಾರು 20 ಅಡಿಯಷ್ಟು ನಾವು ಕೆಳಗೆ ಇಳಿದು ಹೋಗಬೇಕು. ನಮ್ಮ ಗೈಡ್ ಹೇಗೆ ಇಳಿಯೋದು ಅಂತ ಡೆಮಾನ್ಸ್ಟ್ರೇಟ್ ಮಾಡ್ತಾ ಇದ್ದಾರೆ. ಅವ್ರ ಮುಖ ಕಾಣೋದಿಲ್ಲ, ಅವ್ರು ಸುಮ್ಮನೆ ರಿಸ್ಕ್ ಇಲ್ಲ, ನಾವು ಅವ್ರ ಹೆಸರು ಹೇಳೋದಿಲ್ಲ. ನಮಗೆ ಕ್ಯೂರಿಯಾಸಿಟಿ ಅಲ್ಲ, ಅದೇ ಇವೆಲ್ಲ ನಾಟ್ ರೆಗ್ಯುಲರ್. ಹೌದು, ಹೋಗ್ಬಿಟ್ಟು ನಾವು ವಾಟರ್ಫಾಲ್ ಬೇಸ್ ತಲುಪಿದ್ದಾಯಿತು. ಇಲ್ಲಿ ಬಹಳ ಹುಷಾರಾಗಿ ನಾವು ಮುಂದೆ ಹೊರಿಬೇಕು. ಯಾಕಂದರೆ ನೀರು ಬಿದ್ದು ಬಿದ್ದು ಎಲ್ಲ ಬಂಡೆಗಳು ಅಷ್ಟು ಜಾರ್ತಾ ಇದೆ. ಕೆಲವು ಜಾಗದಲ್ಲಿ ನಾವು ಕುಂತ್ಕೊಂಡೇ ಮುಂದೆ ಸಾಗಬೇಕಾಯಿತು. ಇಲ್ಲಿ ನೀರು 360 ಅಡಿ ಎತ್ತರದಿಂದ ಕೆಳಗೆ ಬೀಳ್ತಾ ಇದೆ. ಗಾಳಿನೂ ಸಿಕ್ಕಾಪಟ್ಟೆ ಇದೆ. ಈ ಮಳೆಯಲ್ಲಿ ಒಂದು ಮರೆಯಲಾಗದ ಅನುಭವ ಅಂತಲೇ ಹೇಳ್ಬೋದು ಈ ಟ್ರೆಕ್. ನಾನು ನೋಡಿದ ಅಷ್ಟು ಜಲಪಾತಗಳು ಗುಪ್ತ ರತ್ನಗಳು ಅಂತಲೇ ಹೇಳ್ಬೋದು. ನೋಡಿ, ವೀಕೆಂಡ್ ಆದ್ರೂ ನಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಜನ ಇಲ್ಲ. ಮತ್ತು ಈ ವಾಟರ್ಫಾಲ್ ಟ್ರೆಕ್ ಬರೋರು ಈ ಜಿಗಣೆ ಕಾಟಕ್ಕೆ ರೆಡಿಯಾಗಿರಬೇಕು. ಯಾಕಂದರೆ ತುಂಬ ಜಿಗಣೆಗಳು ಮೈ ಮೇಲೆ ಹಚ್ತಾನೆ ಇರುತ್ತೆ. ಸರ್ ಹಾಯ್, ಹಲೋ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.